ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಂಇಎಸ್ ಖ್ಯಾತೆ ಇಂದು ಬೆಳಗಾವಿಯಲ್ಲಿ ಮಹಾಮೇಳವ್ ಆಯೋಜಿಸುವುದಕ್ಕೆ ಸರ್ಕಸ್. ಎಂಇಎಸ್ ಮಹಾಮೇಳವ್ ಆಯೋಜನೆಗೆ ಅನುಮತಿ ನೀಡದ ಜಿಲ್ಲಾಡಳಿತ. ಕನ್ನಡ ಪರ ಸಂಘಟನೆಗಳ ಒತ್ತಾಯದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕ್ರಮ. ಎಂಇಎಸ್ ಶಿವಸೇನೆಯಿಂದ ನಗರದಲ್ಲಿ ಇವತ್ತು ಹೈ ಡ್ರಾಮಾ ಆಗುವುದಾದ ಸಾಧ್ಯತೆ ಇದೆ. ನಿಪ್ಪಾಣಿ ಶಿನ್ನೋಳಿ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ ಪೊಲೀಸರು. ಶಿವಸೇನೆ ಮುಖಂಡರು ಬೆಳಗಾವಿ ಗಡಿ ಪ್ರವೇಶ ಮಾಡದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸಂಭಾಜಿ ವೃತ್ತದಲ್ಲಿ 100ಕ್ಕೂ ಅಧಿಕ ಪೊಲೀಸರಿಂದ ಭದ್ರತೆ ಕಲ್ಪಿಸಲಾಗಿದೆ. ಎಂಇಎಸ್ ಪುಂಡರು ಬರ್ತಾ ಇದ್ದಂತೆ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು. ಅದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ. 4 ಕಡೆಗಳಲ್ಲಿ ಭಾರಿ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು ಪೊಲೀಸರು. ಬೆಳಗಾವಿಯ ಕಡೆ ಬಜಾರ್ ಕ್ಯಾಂಪ್ ಮತ್ತು ಟಿಳಕವಾಡಿ ಮಾರ್ಕೆಟ್ ಠಾಣಾ ವ್ಯಾಪ್ತಿಯಲ್ಲಿ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಬೆಳಗಾವಿ ನಿಪ್ಪಾಣಿ ಗಡಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾವಾಗಲೂ ಇವ್ರದೊಂದು ಖ್ಯಾತೆ ಇದ್ದೇ ಇರುತ್ತೆ. ಕರಾಳ ದಿನ ಮಾಡೋದು ನವೆಂಬರ್ನಲ್ಲಿ, ಆಮೇಲೆ ಮಹಾಮೇಳವು ಈಗಲೇ ಮಾಡ್ತೀವಿ ಆಗಲೇ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂರೋದು. ಬೇರೆ ಸಂದರ್ಭದಲ್ಲೆಲ್ಲ ಇವರಿಗೆ ಜೀವ ಇರಲ್ಲ. ಕನ್ನಡ ಕರ್ನಾಟಕ ಅಂತ ಬಂದಾಗ ನಮ್ಮಲ್ಲಿ ಯಾವುದಾದ್ರೂ ಮಹತ್ವದ ದಿನ ಬೆಳವಣಿಗೆ ಅಂತಿದ್ದಾಗ ಇವ್ರಿಗೆ ಜೀವ ಬಂದ್ಬಿಡುತ್ತೆ, ಆಕ್ಟಿವ್ ಆಗಿಬಿಡ್ತಾರೆ ಇವ್ರುಗಳು. ಸೊ ಇವ್ರಿಗೆ ಬೇರೆ ಇನ್ನೆಲ್ಲೂ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ, ಇನ್ನೊಂದು ಯಾವುದೋ ಕಾರ್ಯಕ್ರಮ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ತಮ್ಮ ನರಿ ಬುದ್ಧಿಯನ್ನು ಬಾಲ ಬಿಚ್ಚೋ ಕೆಲಸವನ್ನು ಮಾಡ್ತಾರೆ. ಮೊನ್ನೆನೇ DC ಮಾತನಾಡ್ತಾ ಹೇಳ್ತಾ ಇದ್ರು ಮೊಹಮ್ಮದ್ ರೋಷನ್ ಅವರು, ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ, ಅವಕಾಶ ಕೊಡದೇನೂ ಇವ್ರೇನಾದ್ರು ಬೀದಿಗಿಳಿತಾರೆ ಅಂದರೆ ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕಾಗತ್ತೆ ಅಂತ. ಸೊ ಮುಂಚಿತವಾಗಿ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು. ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ವಹಿಸಿ ಅನ್ನೋದನ್ನ ಮೊದಲೇ ಸೂಚನೆ ಕೊಟ್ಟಿದೆ. ಹಾಗಾಗಿ 6,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವ್ರದ್ಗಳು ಬೇರೆ ಕಾಟ, ಬೇರೆ ಹೊರಗಡೆ ದೇಶದವ್ರದ್ದು ಒಂಥರ ಕಾಟ ಆದರೆ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಇಲ್ಲೊಂಥರ ಕಾಟ ಕೊಡೋರ್ದೊಂಥರ ಸಮಸ್ಯೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಪ್ರತಿ ಬಾರಿಯೂ ಇವ್ರದ್ದೇನಾದ್ರೂ ಒಂದು ಖ್ಯಾತೆ ಕಿತಾಪತಿ ಇದ್ದೇ ಇರುತ್ತೆ. ಅದು ನವೆಂಬರ್ ಬಂತು ಅಂತಂದ್ರೆ ಅಥವಾ ನಮಗೇನಾದ್ರು ಸ್ಪೆಷಲ್ ಡೇಸ್ ಇದೆ ಅಂತ ಅಂದಾಗ ಈ ಬಾರಿಯೂ ಕೂಡ ಹಾಗೇ ಇದೆ. ಬಟ್ ಮೊದಲೇ DC ಅವ್ರು ಹೇಳಿದ್ರು ಆಕ್ಷನ್ಸ್ ತೆಗೆದುಕೊಳ್ತೀವಿ ಅಂತ. ಈಗ ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸ್ಕೊಂಡಿದ್ದಾರೆ, ಸಿದ್ಧತೆ ಹೇಗಿದೆ ಅಂತ? ನೀತಿ ಇಂದಿನಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನಕ್ಕೆ ವಿರುದ್ಧವಾಗಿ ನಾಡದ್ರೋಹಿ MES ಮಹಾಮೇಳ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಬೆಳಗಾವಿ 4 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥ ನೀತಿ. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬೆಳಗಾವಿ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಟಿಳಕವಾಡಿಯಲ್ಲಿರ್ತಕ್ಕಂಥ ವ್ಯಾಕ್ಸಿನ್ ಡಿಪೋ ಮೈದಾನ ಏನಿದೆ, ಈ ಒಂದು ಮೈದಾನದಲ್ಲಿ ಸಮಾವೇಶಗೊಂಡು ಮಹಾಮೇಳ ಮಾಡ್ತೀವಿ ಅನ್ನೋಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಒಂದು ವೇಳೆ ಯಾರಾದರೂ MES ಮುಖಂಡರಾಗಿರ್ಬೋದು ಮತ್ತು ಯಾವುದೇ ರೀತಿಯ ಒಂದು MS ಕಾರ್ಯಕರ್ತ ಬಂದರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ನೀತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋರ್ಸೆ ಸೇರಿದಂತೆ ಏನು DCP ಮಟ್ಟದ ಹಿರಿಯ ಅಧಿಕಾರಿಗಳು ಕೂಡ ಬಂದಿರತಕ್ಕಂಥದ್ದು. ಏನು ಪ್ರಮುಖವಾಗಿ ನಾನು ನಿಮ್ಗೆ ತೋರಿಸಿರ್ತಕ್ಕಂಥ ಏನಂದರೆ ಇದೇ ವ್ಯಾಕ್ಸಿನ್ ಡಿಪೋದಲ್ಲಿ ಯಾರು ಕೂಡ ಸಮಾವೇಶಗೊಳ್ಳದಂತೆ ಒಂದು 4 ಕಡೆಯಿಂದ ಒಂದು ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜೊತೆಗೆ 5 KSRP ತುಕಡಿಗಳು ಸೇರಿದಂತೆ ಏನು ಪೊಲೀಸ್ ಏನು ಸರ್ಕಾರಿ ಬಸ್ಗಳನ್ನು ಕೂಡ ಇಲ್ಲಿ ಕರೆಸಲಾಗಿದೆ. ಯಾಕಂದರೆ ಒಂದು ವೇಳೆ MES ಪುಂಡರು ಬಂದರೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋಂಥ ಮಾತನ್ನ ಏನು ಜಿಲ್ಲಾಡಳಿತ ಹೇಳಿತು. ಅದರಂತೆ ಈಗ ಪೊಲೀಸ್ ಇಲಾಖೆಯಿಂದ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಹಿರಿಯ ಮಟ್ಟದ ಅಧಿಕಾರಿಗಳು ಕೂಡ ಅಲ್ಲಿ ಈಗಾಗಲೇ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ನಾಡದ್ರೋಹಿ MES ಪುಂಡರು ಅಧಿವೇಶನ ಮೊದಲ ದಿನವೇ ಒಂದು ಮಹಾಮೇಳೋದಕ್ಕೆ ಮಾಡೋದಕ್ಕೆ ಅನುಮತಿ ಕೊಡೋದಿದ್ರು ಕೂಡ ಮಹಾಮೇಳ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನು ತಡೆಯೋದಕ್ಕೆ ಕೂಡ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಖಾಕಿ